ನಮಃ. ನಾಳೆ ಬರುವಂತಹ ಜುಲೈ 18ನೇ ತಾರೀಕು ಗುರುವಾರ ತುಂಬ ವಿಶೇಷವಾಗಿರುವಂತಹ ಧಾರ್ಮಿಕ ವಿಚಾರಗಳಿಗೆ, ಪೂಜೆ ಪುನಸ್ಕಾರಗಳಿಗೆ ದೈವಾಂಶ ಸಂಭೂತವಾಗಿರುವಂತಹ ದಿನ ಅಂತ ಹೇಳುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ಪುಷ್ಯ ನಕ್ಷತ್ರ, ನಮಗೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಇದನ್ನು ನಾವು ಗುರುಪುಷ್ಯ ಯೋಗ ಅಂತ ಹೇಳ್ತೀವಿ, ಗುರು ಪುಷ್ಕರ ಯೋಗ ಅಂತ ಹೇಳ್ತೀವಿ. ಹಾಗಾಗಿ ಈ ದಿನ ನೋಡಿ ಎಷ್ಟು 12 ವರ್ಷಕ್ಕೊಮ್ಮೆ ನಮಗೆ ಬರುತ್ತೆ. ನೀವು ತಿಳ್ಕೊಳ್ಬೇಕು, ಗುರು ಪರಮೋಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಕರ್ಕಾಟಕ ರಾಶಿಯಲ್ಲಿ ಯಾವಾಗ ಬೃಹಸ್ಪತಿ ಗ್ರಹ ಗುರು ಬರ್ತಾನೆ ಅವಾಗ ಆ ಗುರುವಿಗೆ ಬಲ ಹೆಚ್ಚಾಗಿರುತ್ತೆ. ಒಂದು ಗುರು ಪರಮೋಚ್ಚ ಸ್ಥಾನದಲ್ಲಿ ಇದ್ದಾನೆ ಅಂತ ನಾವೆಲ್ಲ ಕೂಡ ತಿಳ್ಕೊಂಡಿರ್ತೀವಿ. ಹಾಗಾಗಿ ಗುರುವಿನ ಒಂದು ಅನುಗ್ರಹ ಮಾಡಿಕೊಳ್ಳಲಿಕ್ಕೆ ತುಂಬ ಒಳ್ಳೆಯ ದಿನ ನಾಳೆ ಆಗಿರುವಂಥದ್ದು. ಅದರಲ್ಲಿ ಕೂಡ ಈ 11 ಗಂಟೆ ಒಂದು 40 ನಿಮಿಷ ಅಥವಾ 11 ಗಂಟೆ 11:30 ಒಳಗಡೆ ಸ್ವಲ್ಪ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು. ಆದಮೇಲೆ ಸ್ವಲ್ಪ ನಕ್ಷತ್ರ ಬದಲಾವಣೆ ಆಗ್ತಿರೋದ್ರಿಂದ ಸ್ವಲ್ಪ ನಮಗೆ ಅದು ಅಷ್ಟಾಗಿ ಫಲಗಳು ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪ್ರಾತಃ ಕಾಲದಲ್ಲಿ ತುಂಬ ವಿಶೇಷವಾಗಿ ನೀವು ಪೂಜೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ನಾವು ಗುರು ಅಂದರೆ ಕೂಡ ತಿಳ್ಕೊಳ್ಬೇಕು. ಎಲ್ಲರಿಗೂ ಗೊತ್ತು, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಅಂತ ಹೇಳ್ತೀವಿ. ನಮಗೆ ಒಬ್ಬ ಮನುಷ್ಯ ಮುಂದಿನ ಜೀವನ ಚೆನ್ನಾಗಿರಬೇಕು ಅಥವಾ ಅವನಿಗೆ ಏಳ್ಗೆ ಆಗಬೇಕು, ಜೀವನದಲ್ಲಿ ಮುಂದುವರಿಬೇಕು ಅಂತಂದರೆ ಒಂದು ಒಳ್ಳೆಯ ಗುರುಗಳ ಮಾರ್ಗದರ್ಶನ ತುಂಬ ಅವಶ್ಯಕ ಅಂತ ಹೇಳ್ತಾರೆ. ಯಾಕಂದರೆ ಮುಂದೆ ಗುರು ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಹಾಗಾಗಿ ಅಂಥ ಬೃಹಸ್ಪತಿ ಗ್ರಹ ದೇವತೆಗಳಿಗೆಲ್ಲ ಒಂದು ಗುರುಗಳಾಗಿರುವಂತಹ ಬೃಹಸ್ಪತಿಯ ಒಂದು ದಿನ ಪುಷ್ಯ ನಕ್ಷತ್ರ ಬಂದಿರುವಂಥ ಒಂದು ಕಡೆ ಗುರುವಿನ ಅನುಗ್ರಹ ನೋಡಿ. ಯಾಕೆಂದರೆ ಆದಿತ್ಯಾದಿ ನವಗ್ರಹಗಳಲ್ಲಿ ನಾವು ಈ ಗುರುಗ್ರಹಕ್ಕೆ ತುಂಬ ವಿಶೇಷವಾಗಿರುವಂತಹ ಸ್ಥಾನಮಾನ. ಮತ್ತು ಗುರುಬಲ ಅಂತ ಹೇಳ್ತೀವಿ. ಏನಾದರೂ ನೋಡಿ, ಒಬ್ಬ ಮನುಷ್ಯ ಏನಾದರೂ ಮದುವೆ ಆಗಬೇಕು ಅಥವಾ ನಾಮಕರಣ, ಶುಭ ಕೆಲಸ ಕಾರ್ಯಗಳು, ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂತಂದರೆ ಗುರುಗಳೇ ನಮಗೆ ಗುರುಬಲ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತೀರ. ಗುರುಬಲ ಇರಬೇಕು ಅಂತ ಹೇಳ್ತಾ ಇರ್ತಾರೆ, ಗುರುವಿನ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅದರ ಜೊತೆ ಏನಾಗ್ತದೆ, ನಕ್ಷತ್ರಗಳಲ್ಲಿ ಶ್ರೇಷ್ಠವಾಗಿರುವಂತಹ ನಕ್ಷತ್ರ ಈ ಪುಷ್ಯ ನಕ್ಷತ್ರ ಅಂತ ಹೇಳ್ತೀವಿ. ತುಂಬ ಶುಭ ಕಾರ್ಯಗಳು, ಏನಾದರೂ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರೆ ನೀವೆಲ್ಲಾದರೂ ಪುರೋಹಿತರನ್ನ ಅಥವಾ ಯಾರಾದರೂ ಗುರುಗಳನ್ನು ಕೇಳಿದಾಗ ಗುರುಗಳು ಒಳ್ಳೆ ನಕ್ಷತ್ರ ಕೊಡಿ ಅಂತ. ನೋಡಿ, ನಕ್ಷತ್ರ ಬಹಳ ಪ್ರಮುಖವಾಗಿರುತ್ತೆ. ನೋಡಿ, ಎಷ್ಟೋ ಜನ ಹೇಳ್ಬೋದು, ಮಾತಾಡೋದು ನೋಡ್ಕೊತಾ ಇರ್ತೀರ, ಯಾವುದಾದ್ರೂ ಮಗು ತುಂಬ ಆಟ ಮಾಡ್ತಿದ್ರೆ ಇವನು ಯಾವ ನಕ್ಷತ್ರದಲ್ಲಿ ಜನನ ಆಗಿದ್ದಾನೆ, ಯಾವ ನಕ್ಷತ್ರ ಹುಟ್ಟಿದಾನಪ್ಪ ಅಂತ ಹೇಳ್ತಾರಲ್ವ. ಯಾಕಂದರೆ ಆ ನಕ್ಷತ್ರ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ಅದರಲ್ಲಿ ಪುಷ್ಯ ನಕ್ಷತ್ರ ಏನು ಹೇಳ್ತಾರೆ, ಸೌಮ್ಯ ನಕ್ಷತ್ರ ಅಂತ ಹೇಳ್ತೀವಿ. ದೈವಾಂಶ ಸಂಭೂತವಾಗಿರುವಂತಹ ನಕ್ಷತ್ರ, ಎಲ್ಲ ದೇವರುಗಳ ಆಶೀರ್ವಾದ ಇರುವಂತಹ ನಕ್ಷತ್ರ. ಈ ಪುಷ್ಯ ನಕ್ಷತ್ರದಲ್ಲಿ ಮಾಡುವಂತಹ ಶುಭ ಕಾರ್ಯಗಳಿಗೆ ನಮಗೆ ಎಷ್ಟೋ ಫಲ ಸಿಗುತ್ತೆ. ಅದರಲ್ಲಿ ಕೂಡ ಗುರುವಾರ ಬಂದಿರುವಂಥದ್ದು. ಗುರುವಾರ ಯಾವಾಗ ಬರುತ್ತೆ, ಶುಭ ಕಾರ್ಯಗಳಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತಾರೆ. ನೀವು ನೋಡ್ಬೋದು, ತುಂಬ ಜನ ಹೇಳ್ತಾ ಇರ್ತಾರೆ ಇವಾಗೆಲ್ಲ ಆ ರಾಶಿಯವರು ಈ ರೀತಿ ಮಾಡ್ಕೊಳ್ಳಿ, ಈ ಗುರು ಪುಷ್ಯಯೋಗದಲ್ಲಿ ಅನುಕೂಲಗಳಾಗುತ್ತೆ, ಅದಾಗುತ್ತೆ ಇದಾಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಇಂಥದ್ದೇ ರಾಶಿಯವರು ಅಂತೇನಿಲ್ಲ. ನಾನು ಎಲ್ಲರಿಗೂ ಕೂಡ ನೋಡಿ, ಈಗ ಏನು ಕೆಲವರು ನಂಬ್ತಾರೆ, ಕೆಲವರು ನಂಬದೇ ಕೂಡ ಇರ್ಬೋದು. ಒಂದು ಪರಿಹಾರ ಮಾಡ್ಕೊಳ್ಳಿ. ಯಾಕಂದರೆ ಭಗವಂತನ ಆಶೀರ್ವಾದ ಯಾವಾಗ ಯಾವ ರೀತಿ ಯಾರ ಮೇಲೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಈ ಥರ ಪರ್ವದಿನಗಳು ಅಂತ ಹೇಳ್ತೀವಿ ಇದನ್ನು ನಾವು. ಹಾಗಾಗಿ ಇಂಥ ದಿನಗಳಲ್ಲಿ ಮಾಡಿದಾಗ ಏನಾಗುತ್ತೆ, ಇರುವಂತಹ ಕೆಲವೊಂದು ಪ್ರಾರಬ್ಧ ಕರ್ಮಗಳು ಎಷ್ಟೇ ನೋಡಿ, ಗುರುಬಲ ಇದ್ರೂ ಎಷ್ಟೋ ಜನಕ್ಕೆ ಮದುವೆಗಳು ಆಗ್ತಾ ಇರಲ್ಲ ಇಲ್ಲಿ, ಅಥವಾ ಮದುವೆ ಆದಮೇಲೆ ಎಷ್ಟೋ ತೊಂದರೆಗಳು ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ, ಮಕ್ಕಳಾಗ್ತಾ ಇರಲ್ಲ. ಗುರು ಸಂತಾನಕಾರಕ ನಾವು ಹೇಳ್ತೀವಿ. ಯಾಕೆ ಎಷ್ಟೋ ಜನಕ್ಕೆ ಸಂತಾನನೇ ಆಗ್ತಾ ಇರಲ್ಲ. ಗುರುಬಲ ಇದ್ದ ಗುರುಗಳೇ ನಮಗೆ ಮೇಷರಾಶಿಯವರು, ಮೀನರಾಶಿಯವರು ಅಥವಾ ಯಾವುದೋ ಈ ಕರ್ಕಾಟಕ ರಾಶಿಯವರೆಲ್ಲ ನಮ್ಗೆ ತುಂಬ ಚೆನ್ನಾಗಿ ಗುರುಬಲ ಇದೆ. ಸಿಂಹರಾಶಿಯವ್ರಿಗೆ ಹೇಳ್ತಾರೆ ಗುರುವಿನ ಅನುಗ್ರಹ ಇದೆ ನಿಮಗೆ, ಆದರೂ ಏನೂ ನಮ್ಗೆ ಆಗ್ತಾ ಇಲ್ಲಲ್ವ. ಇದನ್ನು ನಾವು ಹೇಳ್ತಾರೆ ಪ್ರಾರಬ್ಧ ಕರ್ಮಗಳು ಅಂತ ಹೇಳ್ತೀವಿ. ನಾವು ನಮ್ಮ ಹಿಂದಿನ ಜನ್ಮದಿಂದ ಪಡೆದುಕೊಂಡು ಬಂದಿರುವಂತಹ ಕರ್ಮಗಳನ್ನು ಈ ಜನ್ಮದಲ್ಲಿ ನಾವು ಹೋಗ್ಲಡ್ಸ್ಕೊಳ್ಳೇಬೇಕು, ಅಂದರೆ ಈಗ ಕಳ್ಕೊಳ್ಳೇಬೇಕು ಅಂತ. ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿ ಯಾವ ರೀತಿ ಇದೆ ಅಂತಲೂ ಕೂಡ ನೋಡ್ಕೊಳ್ಬೇಕು. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದೆಲ್ಲ ಇವಾಗ, ಯಾಕೆಂದರೆ ಯಾವಾಗ ಒಂದು ಶುಭ ಸಂದರ್ಭ, ಒಂದು ಪರ್ವ ದಿನ, ಒಳ್ಳೆಯ ದಿನ ಅನ್ನುವಂಥದ್ದು ಮನುಷ್ಯನಿಗೆ ಬರಬೇಕಲ್ವ. ಹಾಗಾಗಿ ನಾಳೆ ಬರುವಂತಹ ಈ 18ನೇ ತಾರೀಕು ಗುರುವಾರ ಅಂಥ ಒಳ್ಳೆಯ ದಿನ ಅಂತಲೂ ಕೂಡ ನಾವು ಆಧ್ಯಾತ್ಮಿಕ ಒಂದು ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಪಡ್ಕೊಳ್ಳಲಿಕ್ಕೆ ತುಂಬ ವಿಶೇಷವಾಗಿರುವಂಥ ದಿನ. ಪುಷ್ಯ ನಕ್ಷತ್ರ ಇರೋದರಿಂದ ಮನೆಯಲ್ಲಿ ತುಂಬ ವಿಶೇಷವಾಗಿ ಗುರುವಿಗೆ ಸಂಬಂಧಪಟ್ಟಂಥ ಪೂಜೆಗಳನ್ನು ಮಾಡಿಕೊಳ್ಳಿ. ಒಂದು ಹಳದಿ ಬಣ್ಣದ ವಸ್ತ್ರವನ್ನು ನಿಮ್ಮ ಮನೆಯಲ್ಲಿರುವಂಥ ದೇವರುಗಳಿಗೆ ಸಮರ್ಪಣೆ ಮಾಡುವಂಥದ್ದು, ಅಥವಾ ಎಲ್ಲಾದರೂ ಹೊರಗಡೆ ನಿಮಗೆ ಯಾರಾದರೂ ಗುರುಗಳ ದೇವಸ್ಥಾನ ಅಥವಾ ನಿಮ್ಮ ಗುರುಗಳ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಗುರುಗಳಿಗೆ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ದಾನವನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿ ಫಲ ಸಿಗುತ್ತೆ ಅಂತ. ಹಾಗಾದ್ರ ಜೊತೆ ಏನೆಲ್ಲ ಪೂಜೆಗಳು ಮಾಡ್ಕೊಳ್ಬೇಕು ಅಂತ, ಈಗ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸ್ನಾನಾದಿಗಳನ್ನು ಮುಗಿಸಿ ಪ್ರಾತಃ ಕಾಲದಲ್ಲಿ ಪೂಜೆ ಮಾಡುವಂಥದ್ದು ಇದ್ದೇ ಇದೆ. ಅದರಲ್ಲಿ ನಾಳೆ ಈ ತುಳಸಿ ಪೂಜೆ ಮಾಡಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಬೆಳಗಿನ ಪ್ರಾತಃ ಕಾಲದಲ್ಲಿ ಮಾಡ್ಕೊಳ್ಳಿ. ಮತ್ತು ಹೊಸದಾಗಿ ಏನಾದರೂ ನೀವು ತುಳಸಿ ಗಿಡ ಮನೆಗೆ ತೊಗೊಂಡ್ಬರ್ಬೇಕು ಅಂದ್ಕೊಂಡಿದ್ರು ಕೂಡ ನಾಳೆ ತೊಗೊಂಡ್ಬರ್ಬೋದು. ಮತ್ತು ಇನ್ನು ಏನೇನೆಲ್ಲ ಕೆಲಸಗಳು ಮಾಡ್ಕೋಬೋದು ಅಂತ ನೋಡಿ. ಎಲ್ಲ ರಾಶಿಯವರು ಇಂಥದ್ದು ಇವರೇ ಮಾಡ್ಕೊಳ್ಳಿ ಅವರೇ ಮಾಡ್ಕೊಳ್ಳಿ ಅಂತೇನಿಲ್ಲ. ಇದು ತುಂಬ ಒಳ್ಳೆಯ ದಿನ. ಇದು
ಒಳ್ಳೆ ದಿನ ಆಗಿರೋದ್ರಿಂದ ಹೊಸದಾಗಿ ಏನಾದರೂ ನೀವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ನೋಡಿ, ಯಾವುದೊಂದು ವಾಹನ ತೊಗೊಳ್ಬೇಕು, ಗಾಡಿ ತೊಗೋಬೇಕು ಅಂದ್ಕೊಂಡಿರೋರಾಗ್ಬೋದು, ಅಥವಾ ಏನೋ ವ್ಯಾಪಾರ ಗುರುಗಳೇ ನಾವು ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇದ್ವಿ, ಅದರಲ್ಲೂ ಅಧಿಕ ಜ್ಯೇಷ್ಠ ಮಾಸ ಇರೋದ್ರಿಂದ ಸ್ವಲ್ಪ ದಿನ ಏನು ಕೆಲಸ ಕಾರ್ಯಗಳು ಆಗಿರೋದಿಲ್ಲ. ಈಗ ನಿಜ ಜ್ಯೇಷ್ಠ ಬಂದಿರೋದ್ರಲ್ಲಿ ಅದರಲ್ಲೂ ಗುರು ಪುಷ್ಕರ ಯೋಗ ನಿಮಗೆ ಒಳ್ಳೆ ದಿನ ತರ್ತಾ ಇದೆ. ನಿಮಗೆ ಒಳ್ಳೆ ದಿನ ಇರೋದ್ರಿಂದ ಏನಾದರೂ ಹೊಸದಾಗಿ ಪ್ರಾರಂಭ ಮಾಡೋರು ಮಾಡ್ಕೊಳ್ಬೋದು, ನಿಮಗೆ ತುಂಬ ಯಶಸ್ವಿ ಆಗ್ತಿರಬಹುದು.